ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಉಚಿತವಾಗಿ ಏನೂ ಸಿಗೋದಿಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇರುತ್ತೆ. ಮೇಲ್ನೋಟಕ್ಕೆ ಫ್ರೀ ಅಂತ ಅನ್ಸಿದ್ರು ಅದನ್ನ ಮತ್ಯಾವುದೋ ರೂಪದಲ್ಲಿ ನಾವೇ ಕೊಡಬೇಕಾಗಿ ಬರುತ್ತೆ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನು ನೋಡಿದ ಮೇಲೆ ನಿಮಗೂ ಇಂಥದ್ದು ಅನುಭವಕ್ಕೆ ಬಂದಿರಬೇಕು. ಮಹಿಳೆಯರಿಗೆ ಬಸ್ ಫ್ರೀ ಅಂದ್ರು, ಆ ಬಸ್ ಚಾರ್ಜ್ ಅನ್ನ ಗಂಡಸರ ಹತ್ರ ಕಿತ್ಕೊಂಡ್ರು, ಬಸ್ ಫೇರ್ ಹೆಚ್ಚಾಯ್ತು. ಮಹಿಳೆಯರಿಗೆ ತಿಂಗಳ 2,000 ರೂಪಾಯಿ ಅಂದ್ರು, ಅದನ್ನು ಕೂಡ ಎಣ್ಣೆ ರೇಟ್ ಹೆಚ್ಚು ಮಾಡಿ ಅಲ್ಲಿ ಮತ್ತೆ ಗಂಡಂದಿರ ಹತ್ರನೇ ಪೀಕಿದ್ರು. ಹೀಗೆ ಏನೇ ಮಾಡಿದ್ರು ಸರ್ಕಾರದ ಬೊಕ್ಕಸ ಏನು ತುಂಬುತ್ತಾ ಇಲ್ಲ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡಲೇ ಅವರ ಸಚಿವರು ಕೂಡ ಕಾಂಪಿಟೇಷನ್ಗೆ ಬಿದ್ದು ಜನರ ಜೇಬುಗಳಿಗೆ ತೂತು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ನಗರದಲ್ಲಿನ ಕಾರು ಬೈಕ್ಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ. ಇನ್ನು ಮುಂದೆ ರಸ್ತೆ ಬದಿ ಮನೆಗಳ ಮುಂದೆ ವಾಹನ ನಿಲ್ಲಿಸ್ಕೊಂಡ್ರೆ ಅದಕ್ಕೆ ದಂಡ ಕಟ್ಟಬೇಕಾಗಿ ಬರುತ್ತೆ ಅನ್ನೋ ತರದ ಕಾನೂನನ್ನ ಸರ್ಕಾರ ತರೋದಕ್ಕೆ ಹೋಗ್ತಾ ಇದೆ. ಹಾಗಾದ್ರೆ ಪಾರ್ಕಿಂಗ್ ಇದ್ದವರು ಮಾತ್ರ ಕಾರು ಬೈಕು ಖರೀದಿ ಮಾಡಬೇಕಾ? ಬೆಂಗಳೂರಲ್ಲಿ ರಸ್ತೆ ಬದಿಯಲ್ಲಿ ಮನೆಗಳ ಮುಂದೆ ಯಾಕಷ್ಟೊಂದು ವಾಹನಗಳು ನಿಲ್ಲುತ್ತವೆ? ಈ ಬಗ್ಗೆ ಸರ್ಕಾರದ ಹಿರಿಯ ಸಚಿವರೊಬ್ಬರು ಕೊಡ್ತಾ ಇರೋ ಎಚ್ಚರಿಕೆ ಏನು? ಈ ಕಾನೂನು ಜಾರಿಗೆ ಬಂದಿದ್ದೇ ಆದ್ರೆ ಈ ಬಾರಿಯ GBA ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಭಯಾನಕವಾಗಿ ಏಟು ತಿನ್ನೋ ಅವಕಾಶ ಇದೆಯಾ? ಇಷ್ಟಕ್ಕೂ ಏನಾಗ್ತಾ ಇದೆ? ಯಾಕೆ ಈ ಹೊಸ ಕಾನೂನುಗಳು? ಬನ್ನಿ ನೋಡೋಣ. ಗೆಳೆಯರೆ, ಆನೆನ ಯಾರು ಬೇಕಾದರೂ ತಗೋಬಹುದು, ಆದರೆ ಅದನ್ನು ಸಾಕೋದು ಕಷ್ಟ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈಗ ಅದನ್ನು ನಾವು ಸ್ವಲ್ಪ ಬದಲಾಯಿಸ್ಕೊಂಡು ವಾಹನಗಳನ್ನು ಯಾರು ಬೇಕಾದರೂ ಖರೀದಿ ಮಾಡಬಹುದು, ಆದರೆ ಅದನ್ನು ಸಾಕೋದು ನಿಲ್ಲಿಸ್ಕೊಳ್ಳೋದು ಕಷ್ಟ ಅಂತ ಹೇಳಬೇಕಾಗಿ ಬರ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತರೋದಕ್ಕೆ ಹೊರಟಿರುವ ಬಿಲ್ ಏನಾದರೂ ಕಾಯ್ದೆಯಾಗಿ ರೂಪುಗೊಂಡು ಬಿಟ್ರೆ ಬೆಂಗಳೂರಿನ ಜನರ ಪರಿಸ್ಥಿತಿ ಚಿಂತಾಜನಕ ಆಗುತ್ತೆ. ಇನ್ನು ಮುಂದೆ ಬೈಕು ಕಾರು ಇಟ್ಕೊಂಡವರು ಗಾಡಿ EMI ಕಟ್ಟಿ ಅದಕ್ಕೆ ಪೆಟ್ರೋಲು ಡೀಸೆಲ್ ಹಾಕ್ಸಿ ಆ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದಲ್ಲದೆ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ರೂ ಕೂಡ ಅದಕ್ಕೂ ಸರ್ಕಾರಕ್ಕೆ ಹಣ ಕೊಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡಬೇಕು, ಜೊತೆಗೆ ಸರ್ಕಾರದ ಆದಾಯವನ್ನು ಕೂಡ ಹೆಚ್ಚು ಮಾಡಬೇಕು ಅಂತ GBA ಯೋಚಿಸ್ತಾ ಇದೆ. ಆದರೆ ಇದು ಇಲ್ಲಿನ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮನೆ ಮುಂದೆ ನಿಲ್ಲಿಸೋ ವಾಹನಗಳಿಗೆ ಪಾರ್ಕಿಂಗ್ ಹಣ ಕೊಡಬೇಕು ಅನ್ನೋ ಕಾನೂನು ಹೇಗೆ ಬೆಂಗಳೂರಿನ ಜನರ ರಕ್ತ ಹಿಂಡುತ್ತೆ ಅನ್ನೋದನ್ನ ನೋಡೋ ಮೊದಲು ಈ GBA ಯಾವ್ಯಾವ ವಾಹನಗಳಿಗೆ ಎಷ್ಟೆಷ್ಟು ಪಾರ್ಕಿಂಗ್ ಶುಲ್ಕವನ್ನ ವಿಧಿಸಬೇಕು ಅಂತ ಅಂದುಕೊಂಡಿದೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಬಿಡೋಣ. ಗೆಳೆಯರೆ, ನಿಮ್ಮ ಹತ್ರ ಬೈಕ್ ಇದೆಯಾ? ಅದನ್ನ ನಿಲ್ಸೋದಕ್ಕೆ ನಿಮ್ಮ ಮನೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇದ್ರೆ ನೀವೇನು ಮಾಡ್ತೀರಿ? ಮನೆ ಮುಂದೆ ಯಾರಿಗೂ ತೊಂದರೆ ಆಗದ ಹಾಗೆ ರಸ್ತೆ ಬದಿಲಿ ನಿಮ್ಮ ವಾಹನವನ್ನ ಪಾರ್ಕ್ ಮಾಡ್ತೀರಿ ಅಲ್ವಾ? ಇನ್ನು ಮುಂದೆ ನೀವು ನಿಮ್ಮ ಬೈಕನ್ನು ನಿಮ್ಮ ಮನೆಯ ಮುಂದೆ ನಿಲ್ಲಿಸಿದ್ರು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಪಾರ್ಕಿಂಗ್ ಶುಲ್ಕವನ್ನು ಕಟ್ಟಬೇಕು. ಇಲ್ಲಿ ಪಾರ್ಕಿಂಗ್ಗಾಗಿ ABC ಅನ್ನೋ 3 ವರ್ಗಗಳನ್ನು ಮಾಡಲಾಗಿದೆ. ಎ ವರ್ಗ ಅಂದ್ರೆ ಪ್ರಮುಖ IT ಕಾರಿಡಾರ್ಗಳು, MG ರೋಡು, ಬ್ರಿಗೇಡ್ ರೋಡು, ಕಮರ್ಷಿಯಲ್ ಸ್ಟ್ರೀಟು, ಲೆವೆಲ್ಲೇ ರೋಡು, ಮಲ್ಲೇಶ್ವರಂ, ಸಂಪಿಗೆ ರಸ್ತೆ, ಇಂದಿರಾ ನಗರದ ರಸ್ತೆಗಳು, ಕೋರಮಂಗಲದ ಪ್ರಮುಖ ರಸ್ತೆಗಳು, ಮೆಜೆಸ್ಟಿಕ್ನ ರಸ್ತೆಗಳು, ಹೀಗೆ ಹೆಚ್ಚು ಜನನಿಬಿಡ ರಸ್ತೆಗಳನ್ನ ಎ ವರ್ಗಕ್ಕೆ ಸೇರಿಸಿದ್ದಾರೆ. ಇಲ್ಲಿ ನಿಮ್ಮ ಬೈಕ್ಗಳನ್ನೇನಾದರೂ ನೀವು ಪಾರ್ಕ್ ಮಾಡಬೇಕಾದ ಸಂದರ್ಭ ಬಂದ್ರೆ ಅದಕ್ಕಾಗಿ ಗಂಟೆಗೆ 40 ರೂಪಾಯಿಗಳಷ್ಟು ಪಾರ್ಕಿಂಗ್ ಫೀಸ್ ಅನ್ನ ಇನ್ನು ಮುಂದೆ ಕೊಡಬೇಕಾಗಿ ಬರುತ್ತೆ. ಹಾಗೆ ನೀವು ಕಾರನ್ನ ನಿಲ್ಲಿಸಬೇಕು ಅಂತ ಅಂದ್ಕೊಂಡ್ರೆ ಬೈಕ್ಗೆ ಏನು ಕೊಡ್ತೀರಿ ಅದರ ದುಪ್ಪಟ್ಟು ಹಣವನ್ನ ಕಾರ್ ಪಾರ್ಕಿಂಗ್ಗೆ ಕೊಡಬೇಕು. ಇನ್ನು B ಕ್ಯಾಟಗರಿ ರಸ್ತೆಗಳು ಅಂದ್ರೆ ನಗರದ ಹೊರವಲಯದಲ್ಲಿನ ರಸ್ತೆಗಳಲ್ಲಿ ಪಾರ್ಕ್ ಮಾಡಬೇಕಾಗಿ ಬಂದ್ರೆ ಗಂಟೆಗೆ 30 ರೂಪಾಯಿ ನಿಮ್ಮ ಬೈಕಿಗೆ, 60 ರೂಪಾಯಿ ನಿಮ್ಮ ಕಾರಿಗೆ. ಹಾಗೆ ವಾಣಿಜ್ಯ ರಸ್ತೆಗಳಲ್ಲದ ಕಡೆ ನಿಲ್ಲಿಸಿದ್ರೆ ಪ್ರತಿ ಗಂಟೆಗೆ 20 ರೂಪಾಯಿ ಪಾರ್ಕಿಂಗ್ ಶುಲ್ಕವನ್ನು ಕಟ್ಟಬೇಕು. ಇನ್ನು ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೆ 12 ಗಂಟೆ ನೀವು ವಾಹನ ನಿಲ್ಲಿಸಬೇಕಾಗಿ ಬಂತು ಅಂತ ಇಟ್ಕೊಳ್ಳಿ, ಆಗ ನಿಮಗೆ 50% ಡಿಸ್ಕೌಂಟ್ ಕೊಡಲಾಗತ್ತೆ. ಸೊ ನಿಮ್ಮ ಮನೆ ಹತ್ರ, ಮನೆ ಮುಂದೆ ನಿಮ್ಮ ಬೈಕ್ಗಳನ್ನು ನಿಲ್ಲಿಸಿದ್ರೆ ವರ್ಷಕ್ಕೆ ಸುಮಾರು 1,000ದಿಂದ 4,000 ರೂಪಾಯಿವರೆಗೆ ನೀವು ಪಾರ್ಕಿಂಗ್ ಹಣವನ್ನು ಕಟ್ಟಬೇಕಾಗಿ ಬರುತ್ತೆ. ಅದೇ ಕಾರ್ ಆದ್ರೆ 15ರಿಂದ ಸುಮಾರು 25,000 ರೂಪಾಯಿಗಳವರೆಗೆ ಪಾರ್ಕಿಂಗ್ ಹಣವನ್ನ ನಿಮ್ಮ ಹತ್ರ ವಸೂಲು ಮಾಡ್ತಾರೆ. ಸೊ ಇನ್ನು ಮುಂದೆ ನೀವು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ರು, ರಸ್ತೆ ಬದಿ ನಿಲ್ಲಿಸಿದ್ರು, ನಿಮ್ಮ ಮನೆ ಮುಂದೆ ನಿಮ್ಮ ವಾಹನಗಳನ್ನ ನಿಲ್ಲಿಸ್ಕೊಂಡ್ರು ಕೂಡ ಅದಕ್ಕೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹಣವನ್ನ ಕೊಡಬೇಕು. ಹೋಟೆಲಿ ಕಾರ್ ತಗೊಂಡು ಅದಕ್ಕೆ GST, ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಿದ ನಂತರವೂ ಟೋಲ್ ಟ್ಯಾಕ್ಸ್ ಕಟ್ಟಿ ಕಾರು ಬೈಕ್ಗಳನ್ನ ಪಾರ್ಕ್ ಮಾಡೋದಕ್ಕೆ ಕೂಡ ಗಂಟೆಗಳ ಲೆಕ್ಕದಲ್ಲಿ ಹಣ ಕೊಟ್ಟು ಕಡೆಗೆ ನಮ್ಮ ಮನೆ ಮುಂದೆ ನಮ್ಮ ವಾಹನ ನಿಲ್ಲಿಸ್ಕೊಂಡ್ರೆ ಅದಕ್ಕೂ 1,000 ರೂಪಾಯಿ ಸರ್ಕಾರಕ್ಕೆ ಕೊಡಬೇಕು ಅಂದ್ರೆ ಹೊಟ್ಟೆ ಉರಿಯೋದಿಲ್ಲನ್ರಿ. ಗೆಳೆಯರೆ, ಬೆಂಗಳೂರಲ್ಲಿ
ಸುಮಾರು 1.28 ಕೋಟಿಯಷ್ಟು ವಾಹನಗಳಿವೆ ಅನ್ನೋದು ಒಂದು ಲೆಕ್ಕ. ಇಲ್ಲ ಇದು 1.5 ಕೋಟಿಯಷ್ಟು ವಾಹನಗಳಿಗಾಗಲೇ ಬೆಂಗಳೂರಲ್ಲಿ ಆಗಿವೆ ಅಂತ ಕೂಡ ಹೇಳ್ತಾರೆ, ಇರಲೂಬಹುದು. ಇದು ಕಾರು, ಟ್ಯಾಕ್ಸಿ, ಆಟೋ, ಬೈಕು ಎಲ್ಲ ಸೇರಿ ಆಗುವ ಲೆಕ್ಕಾಚಾರ. ಇದರಲ್ಲಿ 87 ಲಕ್ಷದಷ್ಟು ಟೂ ವೀಲರ್ಗಳಿವೆಯಂತೆ, 25.5 ಲಕ್ಷದಷ್ಟು ಕಾರುಗಳಿವೆಯಂತೆ, ಹಾಗೆ ಒಂದು 8.5 ಲಕ್ಷ ಆಟೋಗಳಿವೆ ಅಂತ ಹೇಳ್ತಾರೆ. ಕಳೆದ 5 ವರ್ಷಗಳಲ್ಲಿ 5 ಲಕ್ಷ ಕಾರುಗಳು ಹೆಚ್ಚಾಗಿವೆ. ಅದರಲ್ಲೂ ಚೈನಾ ವೈರಾಣುವಿನ ಕಾಟ ಹೆಚ್ಚಾದ ನಂತರ ಬೆಂಗಳೂರಲ್ಲಿ ಕಾರುಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಸೊ ಬೆಂಗಳೂರಲ್ಲಿರೋ ಸಾಕಷ್ಟು ಜನರ ಬಳಿ ಅಟ್ಲೀಸ್ಟ್ ಒಂದು ಟೂ ವೀಲರ್ ಅಂತೂ ಇದ್ದೇ ಇರುತ್ತೆ. ಇನ್ನು ಇಲ್ಲಿರೋ ಕಾರುಗಳ ಪೈಕಿ 50% ಕಾರುಗಳಿಗೆ ಪಾರ್ಕಿಂಗ್ ಜಾಗ ಇದೆ ಅಂತಾನೆ ಅಂದ್ಕೊಂಡು ಬಿಡೋಣ. ಇನ್ನುಳಿದ 12.5 ಲಕ್ಷದಷ್ಟು ಕಾರು ಮಾಲೀಕರಿಗೆ ಸ್ವಂತ ಕಾರ್ ಪಾರ್ಕಿಂಗ್ ಜಾಗ ಇಲ್ಲ. ಅವರು ರಸ್ತೆ ಬದಿ ಅಂದ್ರೆ ಮನೆಗಳ ಸಮೀಪ ರಸ್ತೆ ಬದಿಯಲ್ಲಿ ಕಾರುಗಳನ್ನ ಪಾರ್ಕ್ ಮಾಡ್ತಾರೆ. ಇನ್ನು ಟೂ ವೀಲರ್ಗಳ ಪೈಕಿ 30% ಟೂ ವೀಲರ್ ಮಾಲೀಕರು ಪಾರ್ಕಿಂಗ್ ಇಲ್ಲದ ಮನೆಗಳಲ್ಲಿ ವಾಸ ಮಾಡ್ತಾ ಇರಬಹುದು. ಅಲ್ಲಿ ಕೂಡ 25 ಲಕ್ಷ ಮಂದಿ ಟೂ ವೀಲರ್ಗಳ ಪಾರ್ಕಿಂಗ್ ಶುಲ್ಕವನ್ನು ಕಟ್ಟಬೇಕಾಗಿ ಬರಬಹುದು. ಹಾಗೆ ತ್ರೀ ವೀಲರ್ಗಳು ಅಂದ್ರೆ ಆಟೋಗಳು ಸುಮಾರು 8 ಲಕ್ಷದಷ್ಟಿವೆ. ಅವರಿಗೆ ಪಾರ್ಕಿಂಗ್ ಇರುತ್ತೆ ಅಂತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಹೀಗೆ ಸುಮಾರು 30 ರಿಂದ 35 ಲಕ್ಷಕ್ಕೂ ಹೆಚ್ಚು ಮಂದಿ ಇಲ್ಲಿ ನೇರವಾಗಿ ಸಮಸ್ಯೆಗೆ ತುತ್ತಾಗ್ತಾರೆ. ಅಲ್ಲ, ಪಾರ್ಕಿಂಗ್ ಇಲ್ಲದೆ ಇದ್ರೆ ಕಾರ್ ಯಾಕೆ ತಗೋಬೇಕು ಅಂತ ನೀವು ಕೇಳಬಹುದು. ಪ್ರಶ್ನೆ ಚೆನ್ನಾಗೇ ಇರುತ್ತೆ. ಆದ್ರೆ ನಮ್ಮಲ್ಲಿ ಕಾರ್ ತಗೊಂಡವರೆಲ್ಲ ತಮ್ಮ ಸ್ವಂತ ಬಳಕೆಗೆ ಕಾರನ್ನ ತಗೊಂಡವರಲ್ಲ. ಬೆಂಗಳೂರಿಗೆ ಬದುಕು ಕಟ್ಟಿಕೊಳ್ಳೋದಕ್ಕೆ ಬಂದ ರಾಜ್ಯದ ನಾನಾ ಜಿಲ್ಲೆಗಳ ಯುವಕರು ಇಲ್ಲಿ ಟ್ಯಾಕ್ಸಿಗಳನ್ನು ಓಡಿಸ್ತಾ ಇದ್ದಾರೆ. ಆಪ್ ಬೇಸ್ಡ್ ಟ್ಯಾಕ್ಸಿಗಳು ಅವರ ಜೀವನಾಧಾರ ಆಗಿವೆ. ಅವರು ದಿನಕ್ಕೊಂದು 1.5 ಸಾವಿರನೂ ಉಳಿಸಿದ್ರು ಅಂತ ಇಟ್ಕೊಳ್ಳಿ. ತಿಂಗಳಿಗೆ 30,000 ಆಗುತ್ತೆ. ಅದರಲ್ಲಿ ಮನೆ ನಡಿಬೇಕು, ಊರಲ್ಲಿನ ತಂದೆ ತಾಯಿಗೆ ಹಣ ಕಳುಹಿಸ್ಕೊಡ್ಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳಿದ್ರೆ ಸ್ಕೂಲಿಗೂ ಕಳಿಸ್ಬೇಕು. ಸಣ್ಣ ಸಣ್ಣ ಕೆಲಸ ಮಾಡೋರಿಗೆ ಬೆಂಗಳೂರಲ್ಲಿ ಮನೆ ಸಿಗೋದೇ ಕಷ್ಟ. ಹೀಗಿರುವಾಗ ಪಾರ್ಕಿಂಗ್ ಇರೋ ಮನೆಯನ್ನ ಹುಡುಕೊಂಡು ಅಲ್ಲಿನ ಬಾಡಿಗೆ ಕಟ್ಟೋದಕ್ಕೆ ಪಾಪ ಈ ಟ್ಯಾಕ್ಸಿ ಚಾಲಕರಿಗೆ ಸಾಧ್ಯ ಆಗತ್ತಾ? ಇನ್ನು ಒಂದು ಸಣ್ಣ ಕಾರ್ ಇಟ್ಟುಕೊಂಡಿರೋರು ಎಲ್ಲರೂ ಕೂಡ ಐಷಾರಾಮಕ್ಕಾಗಿನೇ ಕಾರ್ ಇಟ್ಟುಕೊಳ್ಳೋದಿಲ್ಲ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ಭಾರತದಲ್ಲಿ ಒಂದು ಕಾಲಕ್ಕೆ ದೆಹಲಿ ಅತಿ ಹೆಚ್ಚು ಕಾರುಗಳನ್ನ ಹೊಂದಿದ್ದ ನಗರ ಆಗಿತ್ತು. ಆದ್ರೆ ಈಗ ಬೆಂಗಳೂರು ಆ ಸ್ಥಾನವನ್ನ ಆಕ್ರಮಿಸಿಕೊಂಡಿದೆ. ದೆಹಲಿ 2ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅಲ್ಲ, ನಮ್ಮ ಬೆಂಗಳೂರಿಗಿಂತ ಮುಂಬೈ ದೊಡ್ಡದಲ್ವಾ? ಅಲ್ಲಿಲ್ಲದಷ್ಟು ಕಾರುಗಳು ನಮ್ಮ ಬೆಂಗಳೂರಲ್ಲಿವೆಯಾ ಅಂತ ನೀವು ಅಂದ್ಕೋತಾ ಇದ್ದೀರೇನೋ? ಮುಂಬೈಯಲ್ಲಿ ಸ್ವಂತ ಕಾರುಗಳ ಸಂಖ್ಯೆ ಕಡಿಮೆ, ಅಲ್ಲಿ ಟ್ಯಾಕ್ಸಿಗಳು ಹೆಚ್ಚಿವೆ. ಸ್ವಂತ ಕಾರುಗಳು ಯಾಕೆ ಕಡಿಮೆ ಅಂದ್ರೆ ಅಲ್ಲಿ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬೆಂಗಳೂರಿಗಿಂತ ತುಂಬಾ ಚೆನ್ನಾಗಿದೆ. ಸಬರ್ಬನ್ ರೈಲು ವ್ಯವಸ್ಥೆ ಅಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಇದೆ. ಹೀಗಾಗಿ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಿಕ್ಕೆ ಅತಿ ಹೆಚ್ಚಾಗಿ ರೈಲುಗಳನ್ನು ಬಳಸ್ತಾರೆ. ಸೊ ಅಲ್ಲಿ ಸ್ವಂತ ಕಾರುಗಳ ಸಂಖ್ಯೆ ನಮ್ಮ ಬೆಂಗಳೂರಿಗೋ ದೆಹಲಿಗೋ ಹೋಲಿಕೆ ಮಾಡಿದ್ರೆ ಕಡಿಮೆ. ಆದ್ರೆ ನಮ್ಮಲ್ಲಿ ಏನಿದೆ ನೋಡಿ, ಮೆಟ್ರೋ ಅನ್ನೋದು ಇತ್ತೀಚೆಗಾಗಿದೆ. ಅದು ಕೂಡ ಸಂಪೂರ್ಣ ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸ್ತಾ ಇಲ್ಲ. ಇನ್ನು ಮೆಟ್ರೋ ರೈಲುಗಳು ಕೂಡ ತುಂಬಿ ತುಳುಕ್ತಾ ಇರುತ್ತವೆ. ಬಸ್ಸಲ್ಲಿ ಹೋಗೋಣ ಅಂತಂದ್ರೆ ಈ ಟ್ರಾಫಿಕ್ ಅಲ್ಲಿ ಬೆಂಗಳೂರಿನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪೋದಿಕ್ಕೆ ಗಂಟೆಗಳು ಬೇಕಾಗುತ್ತವೆ. ಹೀಗಾಗಿ ಸಾರ್ವಜನಿಕ ಸಾರಿಗೆ ಸಂಪರ್ಕದ ವ್ಯವಸ್ಥೆ ನಮ್ಮಲ್ಲಿ ಕಡಿಮೆ ಇರೋದ್ರಿಂದ ಕಾರುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹೋಗ್ಲಿ, ಕಾರು ಬೇಡ, ಟೂ ವೀಲರೇ ತಗೊಂಡು ಬಿಡೋಣ ಅಂತ ಅಂದ್ಕೊಂಡ್ರೆ ಬೆಂಗಳೂರಲ್ಲಿ ಟೂ ವೀಲರ್ ಯಾವ ಆಂಗಲ್ ಅಲ್ಲೂ ಸೇಫ್ ಅಂತ ಅನ್ಸೋದಿಲ್ಲ. ನೀವು ನೋಡ್ತಾ ಇರ್ತೀರಿ, ನಮ್ಮ ರಸ್ತೆಯ ಗುಂಡಿಗಳಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ತಾ ಇರೋ ಬಹುತೇಕ ಜನ ಟೂ ವೀಲರ್ ಚಾಲಕರೇ ಇರ್ತಾರೆ. ಮೊನ್ನೆ ಅಂತೂ ಯಾವುದೋ ಗುಂಡಿ ತಪ್ಪಿಸೋದಕ್ಕೆ ಲಾರಿಯೊಂದು ಟೂ ವೀಲರ್ ಮೇಲೆ ಹತ್ತಿತ್ತು. ಆ ಅಪಘಾತ ನಿಜಕ್ಕೂ ಅತ್ಯಂತ ಭೀಕರವಾಗಿತ್ತು. ಹೀಗಾಗಿ ಸಣ್ಣ ಸಣ್ಣ ಕಾರ್ ಇಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಕೂಡ ಪಾರ್ಕಿಂಗ್ ಇರೋ ಮನೆಗಳನ್ನು ಹುಡುಕಿ ಅದಕ್ಕೆ ಬಾಡಿಗೆ ಕಟ್ಟೋ ಆರ್ಥಿಕ ಶಕ್ತಿ ಇರೋರೇ ಏನಲ್ಲ. ಆಯ್ತು, ಏನೋ ಮಾಡ್ತಾರೆ ಅಂತಲೇ ಇಟ್ಕೊಳ್ಳಿ. ಪಾರ್ಕಿಂಗ್ ವ್ಯವಸ್ಥೆ ಇರೋ ಮನೆಗಳೆಷ್ಟಿವೆ ಬೆಂಗಳೂರಲ್ಲಿ? ಮನೆಗಳನ್ನು ಕಟ್ಟೋದಿಕ್ಕೆ ಪರ್ಮಿಷನ್ ಕೊಡುವಾಗ BBMP ಪಾರ್ಕಿಂಗ್ ಇಲ್ಲದೆ ಮನೆ ಕಟ್ಟಬಾರದು ಅಂತ ಏನಾದರೂ ಹೇಳುತ್ತಾ? ಮನೆ ಕಟ್ಟುವಾಗ ಹೆಂಗ್ ಬೇಕೋ ಹಂಗೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಅಲ್ಲೂ ಹಣ ಮಾಡ್ಕೊಂಡು ಈಗ ಪಾರ್ಕಿಂಗ್ ಇಲ್ಲದ ಜನ ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿದ್ರೆ ಪಾರ್ಕಿಂಗ್ ಫೀಸ್ ಅನ್ನ ಕೊಡಬೇಕು ಅಂದ್ರೆ ಆ ಜನ ಏನ್ ಮಾಡಬೇಕು? ಇಲ್ಲಿ ಐಷಾರಾಮಿ ಕಾರುಗಳನ್ನ ಇಟ್ಕೊಂಡು ಪಾರ್ಕಿಂಗ್ ಅಲ್ಲಿ 2 ಕಾರ್ ನಿಲ್ಲಿಸಿ ಇನ್ನೆರಡನ್ನ ಹೊರಗೆ ನಿಲ್ಲಿಸ್ತಾರಲ್ಲ, ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ಕಾಳಜಿ ಅಗತ್ಯಕ್ಕೊಂದು ಕಾರ್ ತಗೊಂಡವರು, ಟ್ಯಾಕ್ಸಿ ಚಾಲಕರು, ಸಣ್ಣ ಸಣ್ಣ ಕೆಲಸಗಳನ್ನ ಮಾಡ್ತಾ ಅನಿವಾರ್ಯವಾಗಿ ಬೈಕ್ಗಳನ್ನ ಇಟ್ಕೊಂಡವರು, ಸ್ವಿಗ್ಗಿ ಮುಂತಾದ ಕಡೆ ಕೆಲಸ ಮಾಡ್ತಾ ಹೊಟ್ಟೆ ತುಂಬಿಸ್ಕೊಳ್ತಾ ಇರೋ ಬೈಕರ್ಸು, ಸಣ್ಣ ಸಣ್ಣ ಮನೆಗಳಲ್ಲಿ ವಾಸ ಮಾಡೋ ಜನ ಇದಾರೆ ನೋಡಿ, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನ. ಅವರ ಹೊಟ್ಟೆ ಮೇಲೆ ಹೊಡೆಯೋದಿಕ್ಕೆ ಸರ್ಕಾರ ಹೋಗ್ತಾ ಇದೆ. ಅದು ಸರಿಯಲ್ಲ ಅನ್ನೋದಷ್ಟೇ ಕಾಳಜಿ. ಇತ್ತೀಚೆಗೆ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ರಸ್ತೆ ಬದಿ ಫುಟ್ಪಾತ್ ತೆರವು ಮಾಡುವ ಕಾರ್ಯಾಚರಣೆಗೆ ಆದೇಶವನ್ನು ಕೊಟ್ಟಿದ್ರು. ಒಂದಷ್ಟು ಕಡೆಯಲ್ಲಿ ಅದು ಆಯ್ತು. ಆದ್ರೆ ಶಿವಾಜಿನಗರದಲ್ಲಿ ತೆರವು ಕಾರ್ಯಾಚರಣೆಗೆ ಹೋದವ್ರ ಮೇಲೆ ಹಲ್ಲೆ ಆಯ್ತು. ಆನಂತರ ಫುಟ್ಪಾತ್ ತೆರವಿನ ಬಗ್ಗೆ ಹೆಚ್ಚು ಸುದ್ದಿ ಸದ್ದು ಏನು ಕೇಳಿ ಬರ್ತಲೇ ಇಲ್ಲ.
ಇಲ್ಲಿ ರಸ್ತೆಗಳಿರೋದು ಪಾರ್ಕಿಂಗ್ಗಲ್ಲ, ಫುಟ್ಪಾತ್ ಇರೋದು ವ್ಯಾಪಾರ ಮಾಡೋದಿಕ್ಕಲ್ಲ ಅನ್ನೋದು ನಿಜ. ಆದ್ರೆ ಮನೆಗಳ ಮುಂದೆ ರಾತ್ರಿ ಹೊತ್ತಲ್ಲಿ ವಾಹನ ನಿಲ್ಲಿಸಿದ್ರು ಪಾರ್ಕಿಂಗ್ ಫೀಸ್ ಅನ್ನ ಕೊಡಬೇಕಾಗತ್ತೆ ಅಂತ ಕೇಳೋದಿದೆ ನೋಡಿ, ಇದು ನ್ಯಾಯಯುತ ಕೂಡ ಅಲ್ಲ. ಈಗ ನೋಡಿ, ನಾವು ಬೆಂಗಳೂರು ನಗರಾಭಿವೃದ್ಧಿಗಾಗಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದೀವಿ. ಆದ್ರೆ ನಮಗೆ ಸರ್ಕಾರ ಕೊಟ್ಟಿರೋ ಸೌಲಭ್ಯಗಳ ಕ್ವಾಲಿಟಿ ಹೇಗಿದೆ? ರಸ್ತೆ ತುಂಬಾ ಗುಂಡಿಗಳು, ಅಲ್ಲಿ ರಸ್ತೆ ಎಲ್ಲಿದೆ ಅಂತ ಹುಡುಕಬೇಕು. ಗುಂಡಿಗೆ ಬಿದ್ದು ಸಾಯೋರ ಬಗ್ಗೆ ನಮ್ಮಲ್ಲಿ ಯಾರಿಗೂ ಕಾಳಜಿ ಇಲ್ಲ. ರಸ್ತೆ ಸರಿ ಇಲ್ಲ ಅಂತ, ರಿಪೇರಿ ಆಗಿಲ್ಲ ಅಂತ ಸಂಬಂಧಪಟ್ಟ ಇಂಜಿನಿಯರ್ಗಳ ಮೇಲೆ ಕೇಸುಗಳೇನು ದಾಖಲಾಗೋದಿಲ್ಲ. ಒಂದು ಗುಂಡಿಯ ಕಾರಣಕ್ಕೆ ಯಾರಾದರೂ ಸಾವಿಗೀಡಾದ್ರೆ ಆ ಗುಂಡಿ ಬೀಳೋದಕ್ಕೆ ಕಾರಣರಾದ ಅಥವಾ ಅದನ್ನ ದುರಸ್ತಿ ಮಾಡದವರನ್ನೇ ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕಲ್ವಾ? ನಮ್ಮಲ್ಲಿ ಅದನ್ನ ಮಾಡ್ತಾ ಇದ್ದಾರಾ? ಒಂದು ಜೋರು ಮಳೆ ಬಂದ್ರೆ ಇವತ್ತಿಗೂ ಬೆಂಗಳೂರು ತಡ್ಕೊಳ್ಳೋದಿಲ್ಲ. ರಸ್ತೆ ತುಂಬಾ ಚರಂಡಿ ನೀರು ಬರುತ್ತೆ. ಯಾರನ್ನ ಇದಕ್ಕೆ ಹೊಣೆ ಮಾಡಬೇಕು? ರಸ್ತೆ ಬದಿಯ ಮರಗಳಲ್ಲಿ ಸಾಕಷ್ಟು ಕೊಂಬೆಗಳು ಒಣಗಿ ಹೋಗಿವೆ. ಅವು ಯಾವಾಗ ಯಾರ ತಲೆ ಮೇಲೆ ಬೀಳುತ್ತವೋ ಗೊತ್ತಾಗೋದಿಲ್ಲ. ಮಳೆಗಾಲದಲ್ಲಿ ರಸ್ತೆಯಲ್ಲಿ ಸಂಚರಿಸುವ ಆಟೋ, ಕಾರುಗಳ ಮೇಲೆ ಈ ಒಣಗಿದ ಮರದ ಕೊಂಬೆಗಳು ಬಿದ್ದು ಕೂಡ ಜನ ಸಾಯ್ತಾ ಇರ್ತಾರೆ. ಅದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೀರಿ? ಮಾಡಬೇಕಾದ ಸಾಕಷ್ಟು ಕೆಲಸಗಳಿವೆ. ಅವೆಲ್ಲವನ್ನು ಬಿಟ್ಟು ಇಲ್ಲಿ ಎಲ್ಲೆಲ್ಲಿಂದ ಹಣ ಕೀಳಬಹುದು ಅನ್ನೋ ಬಗ್ಗೆ ಯೋಚಿಸುವ ಸಚಿವರು ಏನನ್ನೆಲ್ಲ ಸರಿ ಮಾಡಬೇಕು ಅನ್ನೋ ಬಗ್ಗೆ ಯೋಚಿಸೋದಕ್ಕೆ ಯಾಕೆ ಹೋಗ್ತಾ ಇಲ್ಲ? ನಿಮಗೆ ಗೊತ್ತಿರಲಿ, ಮೊನ್ನೆ ಖಾತಾಗಳನ್ನ ಬಿ ಖಾತಾದಿಂದ ಎ ಖಾತಾ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿಕೊಡ್ತು. ಆದರೆ ಅದಕ್ಕೆ ಆಸ್ತಿಯ ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಿದೆ ಅದರ 2% ಹಣವನ್ನು ಕಟ್ಟಿ ಅಂತ ಹೇಳಲಾಯಿತು. ಲಕ್ಷಾಂತರ ಅರ್ಜಿಗಳು ಬಂದುಬಿಡುತ್ತವೆ. ಒಂದಷ್ಟು ಹಣ ಆಗತ್ತೆ ಅಂತ ಸರ್ಕಾರ ಯೋಚಿಸ್ತು. ಆದರೆ ಬಂದದ್ದು ಕೇವಲ 50,000 ಅರ್ಜಿಗಳು ಮಾತ್ರ ಅಂತೆ. ಅಂದರೆ ಜನ ಹಣ ಕೊಟ್ಟು ತಮ್ಮ ಆಸ್ತಿಗಳ ಖಾತೆ ಬದಲಾವಣೆ ಮಾಡ್ಕೊಳ್ಳೋ ಬಗ್ಗೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ಸೊ ಈಗ ಪಾರ್ಕಿಂಗ್ ಕಡೆಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಇನ್ನು ಇಲ್ಲಿ ಪಾರ್ಕಿಂಗ್ ಶುಲ್ಕ ಹೇರೋ ಮೂಲಕ ಟ್ರಾಫಿಕ್ ಕಡಿಮೆ ಮಾಡ್ತೀವಿ ಅನ್ನೋ ಥರ ಅವರು ಮಾತಾಡ್ತಾ ಇದ್ದಾರೆ. ಆದರೆ ವಾಹನ ಖರೀದಿಯಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಆದಾಯ ಬರ್ತಾ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಬೆಂಗಳೂರಲ್ಲಿ ಪ್ರತಿ ವರ್ಷ 1.5 ಲಕ್ಷ ಹೊಸ ಕಾರುಗಳ ನೋಂದಾವಣಿ ಆಗ್ತಾ ಇದೆ. ಪ್ರತಿ ಕಾರಿನ ಬೆಲೆ ಏನಿದೆ ಅದರ 15% 25% ರೋಡ್ ಟ್ಯಾಕ್ಸ್ ಸರ್ಕಾರಕ್ಕೆ ಸಿಗುತ್ತೆ. ಕಾರಿನ ಬೆಲೆ 10 ಲಕ್ಷದ ಒಳಗಿದ್ರೆ 1.5 ಲಕ್ಷ ಟ್ಯಾಕ್ಸು, 10 ಲಕ್ಷ ದಾಟಿದ್ರೆ ಟ್ಯಾಕ್ಸ್ ಕೂಡ 2.5 ಲಕ್ಷ ದಾಟತ್ತೆ. ಹೀಗೆ ಪ್ರತಿ ವರ್ಷ 1.5 ಲಕ್ಷ ಕಾರುಗಳು ರೋಡ್ ಟ್ಯಾಕ್ಸ್ ಅನ್ನ ಕಟ್ತಾ ಹೋದ್ರೆ ಸರ್ಕಾರಕ್ಕೆ ಬರೋ ಹಣ ಎಷ್ಟಾಗತ್ತೆ ಒಂದ್ಸರಿ ಲೆಕ್ಕ ಹಾಕಿ ನೋಡಿ. ಇನ್ನು ಬೈಕುಗಳು, ಆಟೋಗಳು ಇವುಗಳ ಲೆಕ್ಕ ಬೇರೆನೆ. ಸೊ ಅಷ್ಟು ಹಣವನ್ನ ಸರ್ಕಾರ ಕಳ್ಕೊಳ್ಳೋದಿಕ್ಕೂ ಸಿದ್ಧ ಇಲ್ಲ. ಅದೂ ಬೇಕು. ಪಾರ್ಕಿಂಗ್ ಹೆಸರಲ್ಲಿ ಕೂಡ ಅವರಿಗೆ ಹಣ ಬೇಕಾಗಿದೆ. ಗೆಳೆಯರೆ, ಈ ಕಾಯ್ದೆ ಜಾರಿಗೆ ಬಂತು ಅಂತ ಇಟ್ಕೊಳ್ಳಿ, ಬೆಂಗಳೂರಲ್ಲಿ ಸುಮಾರು 35 40 ಲಕ್ಷ ಜನ ಸಂತ್ರಸ್ತರಾಗ್ತಾರೆ. ಮುಂದಿನ ಸ್ಥಳೀಯ ಚುನಾವಣೆಗಳಲ್ಲಿ ಅದು ಆಡಳಿತ ಪಕ್ಷಕ್ಕೆ ರಿವರ್ಸ್ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಇರೋದು ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ. ಅವರು ಬೆಂಗಳೂರಿನವರು ಮತ್ತು ಬಿಬಿಎಂಪಿಯಿಂದ ರಾಜಕೀಯವನ್ನು ಶುರು ಮಾಡಿದವರು. ಹೀಗಾಗಿ ಬೆಂಗಳೂರಿನ ಜನರ ಪಲ್ಸ್ ಅವರಿಗೆ ಗೊತ್ತಿದೆ. ಬೆಂಗಳೂರು ಚುನಾವಣೆಯ ಹೊಣೆಯನ್ನು ಕೂಡ ಅವರೇ ಹೊರಬೇಕಾಗತ್ತೆ. ಸೊ ಈ ಪಾರ್ಕಿಂಗ್ ಶುಲ್ಕದ ಬಗ್ಗೆ ಇನ್ನೂ ಒಮ್ಮೆ ಪರಿಶೀಲಿಸಿ ಅಂತ ರಾಮಲಿಂಗಾರೆಡ್ಡಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರಂತೆ. ಈ ಬಗ್ಗೆ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೆ ಸರ್ಕಾರ ಕೂಡ ಸೆಪ್ಟೆಂಬರ್ 12ರವರೆಗೆ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪತ್ರ ಬರೆದಿದ್ದಾರೆ. ಅವರ ಸಲಹೆಯನ್ನ ಸರ್ಕಾರ ಗಂಭೀರವಾಗಿ ತಗೊಂಡ್ರೆ ಜನ ಸ್ವಲ್ಪ ನಿಟ್ಟುಸಿರು ಬಿಡೋ ಹಾಗಾಗತ್ತೆ. ಜೊತೆಗೆ ಪಕ್ಷಕ್ಕೆ ಕೂಡ ಚುನಾವಣೆಗಳಲ್ಲಿ ಇದರಿಂದ ಲಾಭ ಆಗೋ ಅವಕಾಶ ಇರುತ್ತೆ. ಹಾಗಲ್ಲದೆ ಇದ್ರೆ ಜನರ ಆಕ್ರೋಶಕ್ಕೆ ಪಕ್ಷ ಈಡಾಗಬೇಕಾಗಿ ಬರುತ್ತೆ. ನೋಡೋಣ, ಮುಂದಿನ ಚುನಾವಣೆಯಲ್ಲಿ ಕೂಡ ಹಣ ಕೊಟ್ರೆ ನಮ್ಗೆ ಓಟ್ ಬಂದೇ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ಪ್ರಜಾಪ್ರಭುತ್ವದ ವಿಪರ್ಯಾಸ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ ಪಾರ್ಕಿಂಗ್ ಕಾನೂನಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.